ಕಾಂಗ್ರೆಸ್ನಲ್ಲಿ ಸದ್ಯ ಡಿನ್ನರ್ ಸಭೆಗಳು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಅದರಲ್ಲೂ ನಿನ್ನೆ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಸ್ವತಃ ಡಿ ಕೆ ಶಿವಕುಮಾರ್ ಕೂಡ ಡಿನ್ನರ್ ಮೀಟಿಂಗ್ ಅನ್ನು ಮಾಡಿದರು. ಬೆಳಗಾವಿ ಫಾರ್ಮ್ ಹೌಸ್ನಲ್ಲಿ ಆಪ್ತ ಶಾಸಕರು, ಸಚಿವರು, MLCಗಳು ಇವರೆಲ್ಲರೂ ಇದ್ರು. ಇದೀಗ ರಾಜ್ಯ ರಾಜಕಾರಣದಲ್ಲಿ ಚರ್ಚೆಗೆ ಕಾರಣ ಆಗಿದೆ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೆಲ ಸೂಚನೆಗಳನ್ನು ತಮ್ಮ ಆಪ್ತರಿಗೆ ಕೊಟ್ಟಿದ್ದಾರೆ. ಯಾರು ಏನಾದರೂ ಮಾತನಾಡಿಕೊಳ್ಳಿ, ನೀವು ಮಾತನಾಡೋದು ಬೇಡ. ವರಿಷ್ಠರ ಮುಂದೆ ನಾನು ಹಕ್ಕು ಮಂಡಿಸ್ತೀನಿ, ಅವರೇ ತೀರ್ಮಾನ ತೆಗೆದುಕೊಳ್ತಾರೆ. ಬಹಿರಂಗ ಹೇಳಿಕೆಯನ್ನು ಕೊಡಬೇಡಿ ಅಂತ ತಮ್ಮ ಆಪ್ತರಿಗೆ DCM ಡಿ ಕೆ ಶಿವಕುಮಾರ್ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದರೆ ಪ್ರಚೋದನೆಗೆ ಒಳಗಾಗಬೇಡಿ ಅಂತ. ನಾನು ಕಟ್ಟಿದ ಮನೆಯಲ್ಲಿ ನ್ಯಾಯ ಕೇಳ್ತೀನಿ, ನೀವು ಯಾರೂ ಕೂಡ ತಲೆ ಕೆಡಿಸ್ಕೋಬೇಡಿ. ಕೊಟ್ಟ ಮಾತನ್ನ ಜಾರಿಗೆ ತರೋ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ. ಮುಂದಿನ ವಾರ ನಾನು ದೆಹಲಿಗೆ ಹೋಗ್ತೀನಿ ಅಂತ ತಮ್ಮ ಆಪ್ತ ಶಾಸಕರ ಬಳಿ ಹೇಳಿಕೊಂಡಿದ್ದಾರೆ. ಪ್ರಮುಖವಾಗಿ ಆ ಕಡೆಯಿಂದ ಏನಾದರೂ ಪ್ರಚೋದನೆಗೊಳಪಡಿಸಿದರೂ ನೀವು ಪ್ರಚೋದನೆಗೊಳಗಾಗಬೇಡಿ, ಸಂಯಮ ತಾಳ್ಮೆ ಇರಲಿ, ಬಹಿರಂಗವಾಗಿ ಮಾತನಾಡಬೇಡಿ ಎನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ ಎನ್ನುವಂಥ ಮಾಹಿತಿ. ಇನ್ನು ನಿನ್ನೆಯ ಡಿನ್ನರ್ ಮೀಟಿಂಗ್ ಅಲ್ಲಿ ಸಿದ್ದು ಬಣದಲ್ಲಿ ಗುರುತಿಸಿಕೊಂಡಂತ ಕೆಲ ಶಾಸಕರು ಕೂಡ ಇದ್ರು. ಇದನ್ನು ನೋಡ್ತಾ ಇದ್ರೆ ವಿಶ್ವಾಸ ಗಳಿಸುವಂತ ಪ್ರಯತ್ನ, ಶಾಸಕರ ವಿಶ್ವಾಸ ಗಳಿಸುವಂತ ಪ್ರಯತ್ನ ಅಥವಾ ವಿರೋಧಿ ಬಣದ ಶಾಸಕರನ್ನ ಕೂಡ ಆಹ್ವಾನ ಕೊಟ್ಟು ಅವರನ್ನ ಕೂಡ ಅವರ ವಿಶ್ವಾಸವನ್ನು ಗಳಿಸುವ ಪ್ರಯತ್ನದಲ್ಲಿ DCM ಡಿ ಕೆ ಶಿವಕುಮಾರ್ ಇದ್ದಾರಾ ಅಂತ ಅನಿಸ್ತಾ ಇದೆ. DKಶಿ ಖುದ್ದು ಆಹ್ವಾನ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ. ಅವರೇ ಕರೆದಿದ್ದಾರೆ, ಡಿನ್ನರ್ ಮೀಟಿಂಗ್ ಬನ್ನಿ ಅಥವಾ ಡಿನ್ನರಿಗೆ ಬನ್ನಿ ಅಂತ ಕರೆದಿದ್ದಾರೆ. CM ಬಣದ ಕೆಲ ಶಾಸಕರು ಏನು ಮಾಡಿದ್ದಾರೆ ಅಂತಂದ್ರೆ CMಗೆ ಹೇಳಿದ್ದಾರೆ, ಸರ್ ಹಿಂಗೆ ಇನ್ವಿಟೇಷನ್ ಬಂದಿದೆ ಸರ್, ಹೋಗಬಹುದಾ ಅಂತ ಕೇಳಿದ್ದಾರೆ. ಹೋಗಿ ಅಂತ ಅವ್ರು ಹೇಳಿದ ನಂತರ ಆ ಶಾಸಕರು ಡಿ ಕೆ ಶಿವಕುಮಾರ್ ಅವರ ಡಿನ್ನರ್ ಮೀಟಿಂಗ್ ಅಲ್ಲಿ ಭಾಗವಹಿಸಿದ್ದಾರೆ. ಕೆಲ ಶಾಸಕರು CM ಆಪ್ತ ವಲಯದಲ್ಲಿ ಗುರುತಿಸಿಕೊಂಡವರು. ಅವರಿಗೆ ಫೋನ್ ಮಾಡಿದ್ದು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಅನ್ನೋ ಮಾಹಿತಿ. ಸ್ವತಃ ಅವರೇ ಫೋನ್ ಮಾಡಿ ಡಿನ್ನರಿಗೆ ಬನ್ನಿ ಅಂತ ಕರೆದಿದ್ದಾರೆ. ಆದರೆ CM ಏನು ಅನ್ಕೊಳ್ತಾರೋ ಅನ್ನುವಂಥ ಭಯ ಇವರಿಗೆ ಕಾಡಿದೆ. CM ಅನ್ನೋ ಒಂದು ಮಾತು ಕೇಳೋಣ ಅಂತ CMಗೆ ಹೇಳಿದ್ದಾರೆ. ಹೋಗ್ಬೋದಾ ಸರ್ ಅಂತ ಕೇಳಿದ್ದಾರೆ. ಹೋಗ್ರಿ ಅಂತ ಹೇಳಿದಾಗ ಡಿನ್ನರ್ ಮೀಟಿಂಗ್ ಬಂದಿದ್ದಾರೆ. ಯಾವ ಔತಣಕೂಟನೂ ಇಲ್ಲ. ಅದು ನಮ್ಮ ಜಿಲ್ಲಾ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರವರು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ, ಕಾಂಗ್ರೆಸ್ ಪಾರ್ಟಿ ಫ್ಯಾಮಿಲಿ. 15 ವರ್ಷದಿಂದ ಕೇಳ್ತಾ ಇದ್ರು, ಒಂದು ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ, ಊಟಕ್ಕೆ ಬನ್ನಿ ಅಂತ. ಒಂದಷ್ಟು ಜನ ಎಲ್ಲ ಹೋಗಿದ್ದು ಅಷ್ಟೇ. ಯಾವ ಔತಣ ಇಲ್ಲ, ಏನೂ ಇಲ್ಲ. ಪಾಪ ಅವರು ನಮ್ಮ ಕಾಂಗ್ರೆಸ್ ಹಿರಿಯ ಕುಟುಂಬದವರು, ನಾವೆಲ್ಲ ಮರೆಯೋಕ್ಕಾಗಲ್ಲ. ಈಗ ನೋಡಿ, ಈಗ ನಮ್ಮ ಹುಡುಗವನ್ನೆಲ್ಲ ಬಂದವನೇನು, ಈಗ ಬಂದು ಕೆಲಸ ಮಾಡ್ತಾವನೆ. ಇಲ್ಲಿ ನಮ್ಮನೆ ಊಟ ಇವತ್ತು ತಂದು ಕೊಡ್ತೀನಿ, ರಾಗಿ ಮುದ್ದೆ ಉಪ್ಸಾರು ಅಂತ ಹೇಳ್ತಾವನೆ. ಸೊ ಬೆಳನಕ್ಕಾಯ್ತಾ? ಹಂಗೆ ದಿನ ಒಬ್ಬರು ಊಟ ತಂದು ಕೊಡ್ತಾ ಇದ್ದಾರೆ ಲೋಕಲ್ ಅವರು. ಇದು ನಮ್ಮ ಕ್ಷೇತ್ರದವ್ರು. ಹಂಗೆ ಅವರು ಪ್ರೀತಿಯಿಂದ ಕರೀತಾರೆ, ಒಂದೊಂದು ದಿನ ಹೋಗೋದು. ನಾಳಿದ್ದು ನಮ್ಮ ಸೇಠ್ ಕರೆದವನೆ, ಸೇಠ್ ಆಸಿಫ್ ಸೇಠ್ ಕರೆದವನೆ, ಫಿರೋಜ್ ಸೇಠ್ ಕರೆದವನೆ. ಹಂಗೆ ಒಂದೊಂದು ದಿನ. ಇನ್ನು ಊಟಕ್ಕೆ ಕರೆದಿದ್ದಾರೆ, ಹೋಗಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆದರೆ ಸ್ವತಃ DCM ಡಿ ಕೆ ಶಿವಕುಮಾರ್ ಅವರೇ ಕೆಲ ಶಾಸಕರಿಗೆ ಫೋನ್ ಮಾಡಿ ಕರೆದಿದ್ದಾರೆ ಅನ್ನೋದು ಇನ್ಸೈಡ್ ಡೀಟೇಲ್. ಖುದ್ದು ಡಿ ಕೆ ಶಿವಕುಮಾರ್ ಆಹ್ವಾನ ಕೊಟ್ಟಿದ್ದಾರೆ. ತಪ್ಪಿಸಿಕೊಳ್ಳೋದಕ್ಕಾಗಿಲ್ಲ, ಹೋದ್ರೆ CM ಏನು ಅನ್ಕೊಳ್ತಾರೋ ಅನ್ನುವಂಥ ಭಯ. ಈ ಮಧ್ಯೆ CM ಬಳಿ ಕೇಳಿ ಹೋಗಬಹುದಾ ಅಂತ ಕೇಳಿ ಕೆಲ ಶಾಸಕರು ಈ ಡಿನ್ನರ್ ಮೀಟಿಂಗ್ ಬಂದಿದ್ದಾರೆ ಅನ್ನೋದು ಇನ್ಸೈಡ್ ಡೀಟೇಲ್ ಲಭ್ಯ ಆಗ್ತಾ ಇರೋದು. ಡಿ ಕೆ ಶಿವಕುಮಾರ್ ಅವರನ್ನು ಕೇಳಿದ್ರೆ ಹೇಳ್ತಾರೆ, ನಾನಲ್ಲ ಕರೆದಿರೋದು, ನಮ್ಮ ಜಿಲ್ಲಾಧ್ಯಕ್ಷರು, ಮಾಜಿ ಜಿಲ್ಲಾಧ್ಯಕ್ಷರು ಕರೆದಿದ್ದಾರೆ, ಅದಕ್ಕಾಗಿ ಒಟ್ಟು ಸೇರಿದ್ದೀವಿ ಅಂತ. ಬಟ್ ವಾಸ್ತವ ಏನು ಅಂತಂದ್ರೆ ಕೆಲವರನ್ನ ಡಿ ಕೆ ಶಿವಕುಮಾರ್ ಅವರೇ ಕರೆದಿದ್ದಾರೆ ಅನ್ನುವಂಥ ಮಾಹಿತಿ. ಡಿಸೆಂಬರ್ 19ನೇ ತಾರೀಕು ದೆಹಲಿಗೆ ಹೋಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನ CMಗೆ ಕೇಳಿದಾಗ CM ಸಿಟ್ಟಾಗಿದ್ದಾರೆ. ಯಾರೀ ಕರೆದಿರೋದು, ಯಾರು ಹೇಳಿದ್ದು ಅಂತ CM ಸಿಡಿಮಿಡಿಗೊಂಡಿದ್ದಾರೆ. 19ಕ್ಕೆ ಕರೆದಿದ್ದಾರೆ ಅಂತ ಸುದ್ದಿ ಹರಡಿಸ್ತಾ ಇದ್ದಾರೆ ಅಂತ ಸಿದ್ದರಾಮಯ್ಯ ಮಾತನಾಡಿರೋದು. 19ನೇ ತಾರೀಕು ದಿಲ್ಲಿಯಲ್ಲೊಂದು ಮೀಟಿಂಗ್ ಇದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಿಸಿದಂತೆ CM ಅವರ ಪ್ರತಿಕ್ರಿಯೆ, ಆಕ್ರೋಶದಿಂದ ಪ್ರತಿಕ್ರಿಯೆ. ಅದು ಯಾರು ಕರೆದಿರೋದು, ಯಾವಾಗ ಕರೆದಿರೋದು, ಸುಳ್ಳು ಸುದ್ದಿ ಇದು ಅಂತ CM ಪ್ರತಿಕ್ರಿಯಿಸಿದ್ದಾರೆ. ಯಾರು ಕರೆದಿಲ್ಲ ಮಾಡಿಲ್ಲ, ಸುಮ್ಮನೆ ನೀವು ಕೇಳ್ತಿರಲ್ಲ, ನಿಮ್ಗೆ ಹೇಳಿದಾರಾ? ನಿಮ್ಗೆ ಹೇಳಿದಾರೇನ್ರಿ? ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ.
ಏಯ್ ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ ನಿಮ್ಗೆ ಹೇಳಿದಾರಾ ಹಾಂ ನಿಮ್ಗೆ ಹೇಳಿದಾರೇನ್ರಿ ಸುಮ್ಮನೆ ಕೇಳ 19 ತಾರೀಕು ಕರೆದಿದ್ದಾರ ಅಂತ ನೀನೇ ಹೇಳ್ತೀಯ ಏಯ್ ಯಾರು ಕರೆದಿಲ್ಲ ಮಾಡಿಲ್ಲ ಸುಮ್ಮನೆ ನೀವು ಕೇಳ್ತಿರಲ್ಲ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆಶಿ ಬಣದಿಂದ ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮೀಟಿಂಗ್ನಲ್ಲಿ ಇದ್ದಂತ ಶಾಸಕರು ಒಬ್ಬೊಬ್ಬರಾಗಿ ಪ್ರತಿಕ್ರಿಯಿಸ್ತಾ ಇದ್ದಾರೆ. ಒಟ್ಟಾಗಿ ಊಟ ಮಾಡಿದರೆ ಶಕ್ತಿ ಪ್ರದರ್ಶನ ಅಂತ ಇಕ್ಬಾಲ್ ಹುಸೇನ್ ಪ್ರಶ್ನಿಸಿದ್ದಾರೆ. ಹಣೆ ಬರಹದಲ್ಲಿ ಇದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ದಾರೆ. ಇನ್ನು ಬೇರೆ ಬೇರೆ ಕ್ಷೇತ್ರದ ಶಾಸಕರ ಜೊತೆಯಲ್ಲಿ ಊಟ ಮಾಡಿದ್ದೀವಿ, ಬೇರೆ ಬೇರೆ ಪಕ್ಷದ ಆತ್ಮೀಯರು ಕೂಡ ಒಟ್ಟಾಗಿ ಊಟಕ್ಕೆ ಸೇರಿದ್ರು. ಕಾಂಗ್ರೆಸ್ ಶಿಸ್ತಿನ ಪಕ್ಷ, ಇದರಲ್ಲಿ ವರಿಷ್ಠರ ತೀರ್ಮಾನ ಅಂತಿಮ ಅಂತ ಇಕ್ಬಾಲ್ ಹುಸೇನ್ ಮಾತನಾಡಿರೋದು. ಬೇರೆ ಬೇರೆ ಕ್ಷೇತ್ರದಿಂದ ಬೇರೆ ಬೇರೆ ಶಾಸಕರೆಲ್ಲ ಬಂದಿದ್ದಾರೆ. ನಾವು ಜೊತೆಯಲ್ಲಿ ಸೇರೋದು ಭಾಳ ಅಪರೂಪ ಅಲ್ವಾ. ಸೆಷನ್ನು ಇರುವಂಥ ಸಂದರ್ಭದಲ್ಲಿ ಒಬ್ಬರೊಬ್ಬರು ಭೇಟಿ ಮಾಡ್ತೀವಿ, ಎಲ್ಲ ಜೊತೆಯಲ್ಲೇ ಒಗ್ಗಟ್ಟಾಗಿ ಊಟ ಮಾಡಿದ್ದೀವಿ. ಅದರಲ್ಲಿ ಏನಿದೆ ಸರ್, ಒಂದು ರೀತಿ ಡಿನ್ನರ್ ಮೀಟಿಂಗ್ ಶಕ್ತಿ ಪ್ರದರ್ಶನ ತರ ಇದೆ ಅಂತ ನಿಮ್ಮ ಜೊತೆಲಿ ಊಟ ಮಾಡೋದಲ್ಲ ಶಕ್ತಿ ಪ್ರದರ್ಶನ. ನೀವು ಕೆಲವು ಶಾಸಕರು ಮಾತ್ರ ಸೀಮಿತವಾಗಿ ಮಾಡ್ತಕ್ಕಂಥದ್ದು. ಯಾರು ಎಲ್ಲರೂ ಬಂದಿದ್ವಿ, ಎಲ್ಲರೂ ಸೇರಿದ್ವಿ ಅಲ್ಲೆಲ್ಲರೂ. ಸರ್, ಈಗ ಡಿ ಕೆ ಶಿವಕುಮಾರ್ ಊಟಕ್ಕೆ ಕರೆದ್ರೆ ಎಷ್ಟು ಜನ ಬರ್ಬೋದು, ಎಷ್ಟು ಜನ ಎಮ್ ಎಲ್ ಎಗಳು ಬರ್ಬೋದು? 224 ಜನನೂ ಎಮ್ ಎಲ್ ಎಗಳು ಬರ್ತಾರೆ. ಊಟಕ್ಕೆ ಯಾರು ಬರಲ್ಲ. ಇದರಲ್ಲಿ ಊಟಕ್ಕೇನು ಕಾಂಗ್ರೆಸ್ಸು JDS BJP ಅಂತ ಏನಾದ್ರು ಇದೆಯಾ? ಒಂದು ವಿಶ್ವಾಸ, ಒಂದು ಇನ್ನು ಇಕ್ಬಾಲ್ ಹುಸೇನ್ ಮುಂದುವರೆದು ಮಾತನಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪಟ್ಟಂತ ಕಷ್ಟಕ್ಕೆ ಫಲ ಸಿಕ್ಕೇ ಸಿಗತ್ತೆ, ನಾವು ತೀರ್ಮಾನ ಮಾಡ್ತೀವಿ ಅಂತ ವರಿಷ್ಠರು ಹೇಳಿದ್ದಾರೆ. ಸಂಕ್ರಾಂತಿವರೆಗೆ ಯಾಕೆ ಕಾಯೋದು, ಈಗಲೇ ತೀರ್ಮಾನ ಆಗಬಹುದು. ಅಧಿವೇಶನ ಮುಗಿದ ಬಳಿಕ ಆದಷ್ಟು ಬೇಗ ಆಗೇ ಆಗತ್ತೆ. ನಂಬರ್ ಮುಖ್ಯ ಅಲ್ಲ, ಹೈಕಮಾಂಡ್ನ ನಿರ್ದೇಶನ ಮುಖ್ಯ ಅಂತ ಇಕ್ಬಾಲ್ ಹುಸೇನ್ ಮಾತನಾಡಿದ್ದಾರೆ. ನಂಬರ್ ಗೇಮ್ಗೆ ಹೈಕಮಾಂಡ್ ಮಣೆ ಹಾಕುತ್ತಾ ಅಥವಾ ಹೈಕಮಾಂಡ್ ಏಕಪಕ್ಷೀಯ ನಿರ್ಧಾರ ತೆಗೆದುಕೊಳ್ತಾ? ರೀ, ಕಾಂಗ್ರೆಸ್ ಪಕ್ಷ ಒಂದು ಶಿಸ್ತಿನ ಪಕ್ಷ. ಇದರಲ್ಲಿ ವರಿಷ್ಠರ ಮೇಲೆ ಯಾರೂ ಇಲ್ಲ. ವರಿಷ್ಠರು ಒಂದು ಅಂತಿಮವಾದಂಥ ತೀರ್ಮಾನ, ಇಲ್ಲಿ ನಂಬರ್ಸ್ ಅಲ್ಲ, ಒಂದು ತೀರ್ಮಾನ, ಒಂದು ಬದ್ಧತೆಗೆ ನಾವೆಲ್ಲರೂ ಕೂಡ ಇರಬೇಕಾಗ್ತದೆ. ಸೊ ಅವರು ಶಿಸ್ತನ್ನು ಅವ್ರು ಹೇಳಿದ್ದಾರೆ, ನೀವೆಲ್ಲ ಶಿಸ್ತನ್ನು ಕಾಪಾಡಬೇಕು. ಕಾಂಗ್ರೆಸ್ಸಲ್ಲಿ ಇರುವಂಥವ್ರು ನೀವೆಲ್ಲರೂ ಕೂಡ ನಾವೇನು ಹೇಳ್ತೀವಿ ಅದನ್ನು ಪಾಲನೆ ಮಾಡಬೇಕು. ಇದು ಮೊದಲಿಂದ ಬಂದಿರುವಂಥ ಒಂದು ಸಂಸ್ಕೃತಿ. ಸೊ ಆ ಇದರಲ್ಲಿ ಅವರು ನಾವು ಮಾಡ್ತೀವಿ, ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಲ್ಲಿ ನಾವೆಲ್ಲರೂ ಕೂಡ ಬದ್ಧವಾಗಿದ್ದೀವಿ. ನೋಡಿ, ಯಾರು ಯಾವ ಸಂದರ್ಭದಲ್ಲಿ ಜ್ಞಾನೋದಯ ಆಗ್ತದೋ ಗೊತ್ತಿಲ್ಲ, ಯಾವ ಸಂದರ್ಭದಲ್ಲಿ ಅವ್ರಿಗೆ ಕನಸುಗಳು ಬೀಳ್ತದೋ ಗೊತ್ತಿಲ್ಲ. ರಾಜಕಾರಣದಲ್ಲಿ ಅವ್ರ ಹೇಳಿಕೆ, ಅವ್ರ ಸ್ವಭಾವವಾಗಿ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, ಶಿವಕುಮಾರ್ ಅವ್ರಿಗೆ ಒಂದು ಅವಕಾಶ ಇದೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ, ಈಗ ಆಗ್ತಾರೆ. ಈಗ ಹಣೆ ಬರ ಅಂತ ಹೇಳ್ತಾರೆ ಸರ್. ಡಿ ಕೆ ಶಿವಕುಮಾರ್ ಅವರು ಹಣೆಯಲ್ಲಿ ಬರ್ತಿದ್ರೆ CM ಆಗ್ತಾರೆ ಅಂತ ನಾವು ಹೇಳ್ತಾ ಇದ್ರೆ ಹೈಕಮಾಂಡ್ ತೀರ್ಮಾನ ಎಲ್ಲದಕ್ಕೂ ಹಣೆ ಬರಾನೇ. ಈಗ ನಾನು ಶಾಸಕನಾಗಬೇಕಾದ್ರೂ ಹಣೆ ಬರಾನೇ ಅಲ್ವಾ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.